ತಾಲೂಕಿನ ಶಹಾಪುರ ವಿಧಾನಸಭೆ ಕ್ಷೇತ್ರದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇಂದು ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿಯನ್ನು ಮುಗಿಸಿಕೊಂಡು ಇದೀಗ ತಾನೇ ಶಹಾಪುರಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭವಿಷ್ಯದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ನಿಮ್ಮೆಲ್ಲರ ಆಸೆ ಉತ್ಪ್ರೇಷ್ಟಗಳಿಗೆ ಒಂದು ಬದ್ಧನಾಗಿ ನಾಯಕರಾಗಿ ನಿಂತಿರ್ತಕ್ಕಂಥ ಮಾಜಿ ಶಾಸಕರು, ಭಾವಿ ಶಾಸಕರು ಗುರು ಪಾಟೀಲ್ ಅವರೇ, ಮತ್ತೋರ್ವ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ದೊಡ್ಡಪ್ಪಗೌಡ ಮಾಜಿ ಶಾಸಕರೇ, ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅಮತ್ಯಪ್ಪಣ್ಣವರೇ, ಇನ್ನೋರ್ವ ಮಾಜಿ ಶಾಸಕರಾಗಿರ್ತಕ್ಕಂಥ ವೆಂಕಟಪ್ಪಣ್ಣ ಮಾನವಿ ಅವರೇ, ಜಿಲ್ಲಾ JDS ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಕಟ್ಕಟಿ ಅವರೇ, ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರೇ, ಮತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಂದು ಏನಂದ್ರೆ ಮಹಿಳೆಯರನ್ನ ಸಂಘಟನೆ ಮಾಡೋದಕ್ಕೆ ಒಂದು ದೊಡ್ಡ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಸಹೋದರಿ ರಶ್ಮಿ ರಾಮೇಗೌಡ ಅವರೇ ಮತ್ತು ಸಹೋದರಿ ದಾಕ್ಷಾಣಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಲ್ಲಣ್ಣ ಸಾವು ಮಡ್ಡಿ ಅವರೇ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಾಗ ಕೂತಿರ್ತಕ್ಕಂಥ ಎಲ್ಲ ಗುರು ಪಾಟೀಲು ಮತ್ತು JDS ಪಕ್ಷದ ಅಭಿಮಾನಿಗಳೇ, ಈಗ ಇವತ್ತು ಬಂದಿರತಕ್ಕಂಥದ್ದು ಪಕ್ಷವನ್ನ ಸಂಘಟನೆ ಮಾಡಬೇಕು, ಮೆಂಬರ್ಶಿಪ್ ಮಾಡಬೇಕು. ನಮ್ಮ ಪಕ್ಷಕ್ಕೆ 50 ಲಕ್ಷ ಗುರಿಗಳನ್ನ ಇಟ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಇಡೀ ಕಲ್ಯಾಣ ಕರ್ನಾಟಕದಾಗ ಮೊದಲು 3 ದಿನ ಮಾಡಿ ಹೋಗಿದ್ದಾರೆ, ಇವತ್ತು ಮತ್ತೆ 3ನೇ ದಿನಕ್ಕೆ ಇವತ್ತು ಪಾದಾರ್ಪಣೆ ಮಾಡಿದ್ದಾರೆ. ಇದು ಮುಗಿದ ಮೇಲೆ ಮತ್ತೆ ಇನ್ನ ಏನಪ್ಪ ಹಳೆ ಮೈಸೂರು ಭಾಗ ಮತ್ತೆ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಮತ್ತೆ ಏನಪ್ಪ ಅವರು ಪ್ರವಾಸ ಹೋಗಬೇಕಾಗಿದೆ. ನಾನು ಒಂದನ್ನ ಹೇಳ್ತಕ್ಕಂಥದ್ದು, ಈ ಭಾಗದ ಜನ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ, ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ, ಇವತ್ತು ನಮ್ಮ ಗುರು ಪಾಟೀಲ್ ಅವರು ಒಂದು ಸರಳತೆ, ನಾನು ಹೇಳ್ತಾ ಇದ್ದೆ ಯಾದಗಿರಿಲಿಂದ ಶಹಾಪುರಕ್ಕೆ ಬರತ್ತಾರೆ ಹೇಳ್ತಾ ಇದ್ದೆ, 224 ಕ್ಷೇತ್ರದಾಗ 223 ಕ್ಷೇತ್ರ ಒಂದು ಕಡೆ, ಶಹಾಪುರ ಒಂದೇ ಒಂದು ಕಡೆ. ಯಾಕಂತ ಕೇಳಿದ್ರೆ ಇಲ್ಲಿ ಸಂಘರ್ಷ ಇಲ್ಲ, ಒಬ್ಬರಿಗೊಬ್ಬರಿಗೆ ಬೈಯೋದಿಲ್ಲ, ಒಬ್ಬರಿಗೊಬ್ಬರಿಗೆ ಟೀಕೆ ಮಾಡೋದಿಲ್ಲ. ಈ ನನಗೆ ಭಾಷಣ ಕೊಟ್ಟಿರಿ, ನಾನು ಯಾರಿಗೆ ಬೈಬೇಕೀಗ? ಹಾಗಾಗಿ ನಾನು ಒಂದನ್ನ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆ ಮಾಡಕ್ ಬಂದಿದ್ದಾರೆ, ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಪ್ರತಿ ಜಿಲ್ಲೆಗೆ ಪ್ರತಿ ಕ್ಷೇತ್ರಕ್ಕೆ ಅವ್ರು ಹೊರಟಿದ್ದಾರೆ. ಅವ್ರಿಗೆ ಎಗಲಿ ಕೊಡ್ತಕ್ಕಂಥದ್ದು, ಅವ್ರಿಗೆ ಅಂತಂದ್ರೆ ಕೈಗಳು ಜೋಡಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಯಾದಗಿರಿ ಜಿಲ್ಲೆ ನಮ್ಗೆಲ್ಲ ಮುಖಂಡರ ಮೇಲೆ ಇದೆ, ನಿಮಗೂ ಜಾಸ್ತಿ ಇದೆ. ಯಾಕಂತಂದ್ರೆ ಇಲ್ಲಿ ಕುಂತಿರ್ತಕ್ಕಂಥವ್ರು 9940002028 ನಮ್ಮ ಸುಬೇದಾರ್ ಹೇಳಿದ ಬ್ರದರ್, 2028ಕ್ಕೆ ಗುರು ಪಾಟೀಲ್ ಅವರು ಶಾಸಕ ಮಾಡಬೇಕಾಗಿತ್ತಂದ್ರೆ 2028 ಕೊನೆ ನಂಬರ್ ಇದೆಯಲ್ಲ, ಆ ಕೊನೆ ನಂಬರ್ ಯಾಕೆ ಇಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂದ್ರೆ, ಈ ದೇಶಕ್ಕೆ ಅಂತಂದ್ರೆ ಪ್ರಧಾನಮಂತ್ರಿಗಳು ಇರಬೇಕು, ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಬರಬೇಕು ಅಂತ ತಿಳ್ಕೊಂಡು ನಾವೆಲ್ಲರೂ ಪ್ರಯತ್ನ ಪಡಬೇಕಾಗಿತ್ತು. ಸಂಘಟನೆ ಮಾಡ್ಬೇಕು. ನಾವು ಯಾವುದೋ ಇನ್ನೊಬ್ರಿಗೆ ಯಾರಿಗೂ ಟೀಕೆ ಮಾಡಂಗಿಲ್ಲ, ಕಾರಣ ನಮ್ಮದೇ ಇರ್ತದೆ. ಹಾಗಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಪ್ರತಿಯೊಬ್ಬರು ನಾವು ಬೂತ್ ಮಟ್ಟದಲ್ಲಿ ಹೋಗಿ ಆ ಒಂದು ನಂಬರ್ ಸಂಖ್ಯೆ ಇರ್ಬೋದು. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅಥವಾ ತಾಲೂಕು ಅಧ್ಯಕ್ಷರಿಗೆ ತಮಗೆ ಆಕ್ಟಿವ್ ಮೆಂಬರ್ ಆಗೋಕೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ನಾನು ಅನೇಕ ವೇದಿಕೆ ಮೇಲೆ ಹೇಳ್ತಕ್ಕಂಥದ್ದು ಒಂದೇ, ಇವತ್ತು ಶಿವಶೇಖರಪ್ಪಗೌಡ ಶಿರ್ವಾಳ ಅವ್ರನ್ನ ನೀವೆಲ್ಲ ನಂಬಿಕೊಂಡು ತಲೆತಲಾಂತರದಿಂದ ಇಲ್ಲಿ ಬಂದು ಕುಂತೀರಿ, ಬಹುತೇಕ ಯಜಮಾನರು ಇದ್ದೀರಿ ಇಂದ ಕೂತಿರ್ತಕ್ಕಂಥವ್ರು. ಯಾಕಂತಂದ್ರೆ ಅವರ ಒಂದು ದಾರಿಯಲ್ಲೇ ಗುರು ಅಣ್ಣವ್ರು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಏನಪ್ಪಂತಂದ್ರೆ ಮುಂದೆ ನಾವು ಅಂದದ್ದು ಆಗ್ಬೇಕಾಗಿತ್ತಂತಂದ್ರೆ ಸಂಘಟನೆ ಮಾಡ್ಬೇಕು. ನೀವು ಯಾರು ಏನಾದ್ರೂ ಹೇಳ್ಕೊಳ್ರಿ, ಕ್ಷೇತ್ರದಾಗ ನಾವು ಸಂಘಟನೆ ಮಾಡಿ ಕ್ಷೇತ್ರ ನಾವು ಮಜಬೂತು ಮಾಡ್ಕೊಂಡ್ರೆ ಬೆಂಗಳೂರಿನಿಂದ ನಮಗೆ ಟಿಕೆಟ್ ಬರ್ತದೆ. ಇದನ್ನ ದಯಮಾಡಿ ಶಹಾಪುರದಾಗ ಇರ್ತಕ್ಕಂಥವ್ರು ನೀವು ಅರ್ಥ ಮಾಡ್ಕೋಬೇಕು. ನಂದು ಭಾಷೆ ಹೆಂಗನ ತಿಳ್ಕೊಂಬಿಡ್ರಿ, ನೀವು ಡೈರೆಕ್ಟರ್ನ ತಿಳ್ಕರಿ, ಇಂಡೈರೆಕ್ಟರ್ನ ತಿಳ್ಕರಿ. ನಾವು ಸಂಘಟನೆ ಮಾಡಿ JDS ಇಲ್ಲಿ ಗೆದಿತದಪ್ಪ ಅಂತ ತಿಳ್ಕೊಂಡು ಬೆಂಗಳೂರು ನಾಯಕರಿಗೆ ಗೊತ್ತಾದ್ರೆ ಅಲ್ಲಿಂದ ಏನಪ್ಪಂತಂದ್ರೆ ಫ್ಲೈಟ್ನಾಗ ನಮ್ಮ ಟಿಕೆಟ್ ವಾಪಸ್ ಬರ್ತದೆ, ಬಿ ಫಾರ್ಮ್. ಸಂಘಟನೆ ಇಲ್ಲಿ ಇಲ್ಲ ಅಂತ ತಿಳ್ಕೊಂಡ್ರೆ ನಾವು ಹೋಗಿ ಬೆಂಗಳೂರಾಗ ಕುಂತು ಮುಂಜಾನೆ ಅಂತಂದ್ರೆ ಟಿಕೆಟ್ ಕೇಳೋದು ಬೇಡ. ಸಂಘಟನೆ ಮಾಡ್ಬೇಕು. ಸಂಘಟನೆ ಮಾಡಿದ್ರೆ ಮಾತ್ರ, ಪಕ್ಷ ಇದ್ರೆ ಮಾತ್ರ ನಾನು, ಪಕ್ಷ ಇದ್ರೆ ಸಂಘಟನೆ ಇದ್ರೆ, ಪಕ್ಷ ಇದ್ರೆ ಮಾತ್ರ ಶರಣಗೌಡ, ಪಕ್ಷ ಇದ್ರೆ ಮಾತ್ರ ಗುರು ಪಾಟೀಲು,
ಪಕ್ಷ ಇದ್ರೆ ಮಾತ್ರ ದೊಡ್ಡಪ್ಪಗೌಡ ಅಂತ ನಾನು ಅನ್ಕೊಂಡಿರ್ತಕ್ಕಂಥದ್ದಿದೆ. ಯಾಕಂತಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಮಾಜಿ ಪ್ರಧಾನಮಂತ್ರಿ ಮಗ ಆಗಿ ಬಂದಿಲ್ಲ, ನಾನು ಮಾಜಿ ಮುಖ್ಯಮಂತ್ರಿ ಆಗಿ ಮಗ ಆಗಿ ಬಂದಿಲ್ಲ, ನಾನು ಕೇಂದ್ರ ಮಂತ್ರಿ ಆಗಿ ಮಗ ಬಂದಿಲ್ಲ, ನಿಮ್ ಜೊತೆ ಇರಬೇಕು, ನಿಮ್ ಜೊತೆಗೆ ಒಬ್ಬ ಕುಟುಂಬ ಸದಸ್ಯನಾಗಿ ಕಾರ್ಯಕರ್ತರು ಉಳಿವಿನ ಪ್ರಶ್ನೆ ಅದಕ್ಕೆ ಬಂದಿನ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಸರ್, ನಿಮ್ಮ ಒಂದು ಸಂಘಟನೆಯ ಚಾತುರ್ಯತೆ ಇವತ್ತೇನೋ ಒಂದು ಸಂಚಲನೆ ಯಾದಗಿರಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನೀವೇನು ಮೂಡಿಸಿದಿರಿ, ಇದು ನಿರಂತರವಾಗಿ ಹೀಗೆ ಇರಲಿ. ನಿಮ್ಗೆ ಹೆಗಲು ಕೊಟ್ಟು ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಜೊತೆಗೆ ಇರ್ತಾರೆ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ದೇವೇಗೌಡರು ಎಂಪತ್ತವರು ಮುಖ್ಯಮಂತ್ರಿಗಳೇ ಆಗಿದ್ದಾಗ ಬಹುತೇಕ ಜನ ನೀರಾವರಿ ನೀವೆಲ್ಲ ಅನುಭವಿಸ್ತಾ ಇದ್ದೀರಿ, ಅದನ್ನು ಯಾವತ್ತೂ ನಾವು ಮರೆಯೋಕ್ಕಾಗಂಗಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಇದ್ದಾಗ ಎಂಪತ್ತವರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾಗ ಇವತ್ತು ಯಾರೂ ಮಾಡಲಾರ್ದಂಥ ಕೆಲಸಗಳನ್ನು ಏನಾದರೂ ಆಗಬೇಕಾಗಿತ್ತಂದ್ರೆ ಅದು ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಯಾದಗಿರಿ ಜಿಲ್ಲೆದಾಗ ಶಾಪುರದಾಗ ಪಕ್ಷ ಸಂಘಟನೆ ನಾವು ಮಾಡಬೇಕು. ಇದನ್ನ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಪಕ್ಷ ಇದ್ರೆ ನಾವು, ಪಕ್ಷ ಇಲ್ದಿದ್ರೆ ನಾವು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತು ಬಹಳ ಹುಮ್ಮಸ್ಸಿನಿಂದ ಯುವಕ ಸ್ನೇಹಿತರು ಬಹಳ ಹುಮ್ಮಸ್ಸಿನಿಂದ ಏನಪ್ಪಂತಂದ್ರೆ ನೀವೆಲ್ಲ ಏನಪ್ಪಂತಂದ್ರೆ ಕರ್ಕೊಂಬಂದಿರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇಡೀ ಪಕ್ಷ ನಾವೆಲ್ಲರೂ ಏನಪ್ಪಂತಂದ್ರೆ ನಿಮಗೆ ಚಿರಋಣಿ ಆಗಿರ್ತೀವಿ. ಮತ್ತೊಮ್ಮೆ ಗುರುಪಾಟ್ಲಿಗೆ ಮನವಿ ಮಾಡೋದಿಷ್ಟೇ, ಸ್ವಲ್ಪ ಸಂಘಟನೆ ಮಾಡ್ಬೇಕಣ್ಣ, ನೀನು ಹೊರಗೆ ಬರಬೇಕು, ನಿನ್ನ ಜೊತೆಗೆ ಒಬ್ಬ ಕಿರಿ ಸೋದರನಾಗಿ ನಾನು ಯಾವತ್ತೂ ನಿನ್ನ ಜೊತೆಗೆ ಇರ್ತೀನಿ. ಹಾಗಾಗಿ ಇಲ್ಲಿ ಬಹುತೇಕ ಶಿರ್ವಾಳಗೌಡರ ಅಭಿಮಾನಿಗಳಿದ್ದೀರಿ, ಪಕ್ಷದ ಬಹುತೇಕ ಜನ, ಕೆಲವು ಜನ ಹಳಿ ಒಗ್ಗಿಯವರು, ಮೋಟಿಗೆ ಅವರು, ಇವರೆಲ್ಲ ನಮ್ಮ ಪಕ್ಷದ ಹಳಿ ಯಜಮಾನರು, ನೀವೆಲ್ಲ ಕೆಲಸ ಮಾಡಕತ್ತೀರಿ. ನಾನು ಒಂದನ್ನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಯುವಕ ಸ್ನೇಹಿತ ಸುಭಾದರ್ ಅವರು, ಯುವಕರದ್ದು ಒಂದು ಸಂಘಟನೆ ಎಂತಂದ್ರೆ ಮಾಡಬೇಕಾಗತ್ತೆ. ನಾನು ಒಂದೇ ಹೇಳೋದು, ಪಕ್ಷನ ಎಂತಂದ್ರೆ ಭಾಳ ಮಜಬೂತಾಗಿ ಸಂಘಟನೆ ಮಾಡ್ರಿ ಅಣ್ಣ. ಸ್ವಲ್ಪ ನೀವು ಹೊರಗೆ ಬಂದಿಲ್ಲ ಏನು ಮಾಡೋದು ಬೇಡ, ಜನ ನೀನು ಡೆಬ್ಬಿ ಗುದ್ದಿಸಿ ಕಳಿಸ್ತಾರೆ, ನೀವು ಹೊರಗೆ ಬಾ ಅಷ್ಟೆ, ಸ್ವಲ್ಪ ನೀನು ಹೊರಗೆ ಬಾ ಅಷ್ಟೆ. ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತು ಗುರುಪಾಟೀಲ್ ಅವರಾಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ಯಾವತ್ತೂ ಎಂತಂದ್ರೆ ನಿಮ್ಗೆ ಚಿರಋಣಿ ಆಗಿರ್ತಾರ. ನಾನು ಒಂದೇ ಹೇಳ್ತಕ್ಕಂಥದ್ದು, ಸಂಘಟನೆ ಸಂಘರ್ಷ. ಮುಂದಿನ 3 ವರ್ಷ ನಮ್ಮ ಯುವ ನಾಯಕರಿಗೆ ಹೇಳ್ತಕ್ಕಂಥದ್ದು, ಮುಂದಿನ 3 ವರ್ಷ ಸಂಘಟನೆ ಮತ್ತು ಗ್ಯಾರಂಟೀಸ್ ಮಾಡತಕ್ಕಂಥ ಡೂಪ್ಲಿಕೇಟ್ ಸರ್ಕಾರದ ವಿರುದ್ಧ ಸಂಘರ್ಷ. ಇದು ಏನಪ್ಪಂತಂದ್ರೆ JDS ಪ್ರತಿಯೊಬ್ಬ ಕಾರ್ಯಕರ್ತಂದು ಇರ್ಬೇಕಂತ ತಿಳ್ಕೊಂಡೇಳಿ, ನೀವು ಯಾವತ್ತೂ ಏನಪ್ಪಂತಂದ್ರೆ ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಪಾತ್ರದಾರ ಇದ್ದೀವಿ ಅಂತ ತಿಳ್ಕೊಂಡೇಳಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ಯಜಮಾನರಿಗೂ, ಯುವಕ ಸ್ನೇಹಿತರಿಗೂ, ತಾಯಂದಿರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ JDS. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.